ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಧ್ರುವ ಫ್ಯಾನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ್ದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ 2025ರಲ್ಲಿ ನಿಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ ಒಳಗಡೆ ಹೇಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರ್ಯಾರ ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ಮಾತ್ರ ಈ ವಿಡಿಯೋನ ನೋಡಿ, ಇಲ್ಲಾಂದ್ರೆ ನೋಡಕ್ ಹೋಗ್ಬೇಡ್ರಿ, ನಿಮ್ಗೆ ಇಲ್ಲಾಂದ್ರೆ ಅರ್ಥನೇ ಆಗುದಿಲ್ಲ. ಸೊ ಆ ಕಾರಣಕ್ಕೆ ಹೇಳಾಕುಂತೀನಿ. ಸೊ ಕೆಲವೊಂದಿಷ್ಟು ಜನಗಳು ಗೊತ್ತಿರುತ್ತೆ ವಿಡಿಯೋಸ್ಗಳನ್ನ ಹೇಗೆ ಅಪ್ಲೋಡ್ ಮಾಡೋದು ಅಂತ, ಇನ್ನೊಂದು ಸ್ವಲ್ಪ ಜನಕ್ಕೆ ಗೊತ್ತೇ ಇರೋದಿಲ್ಲ. ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗಲಿ ಅಂತ ನಾನು ಇವತ್ತಿನ ವಿಡಿಯೋ ನಾನು ಹೇಳ್ತಾ ಇದ್ದೀನಿ. ಸೊ ಯಾವ್ಯಾವ ರೀತಿ ನಾನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಒಂದೇದು ಯಾವುದಪ್ಪ ಅಂದ್ರೆ ಯೂಟ್ಯೂಬ್ ಆ್ಯಪಲ್ಲಿ ನೀವು ಕೂಡ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು. ಬಟ್ ಬೇಡ, ಇವಾಗ ಆಮೇಲೆ ಹೇಳ್ತೀನಿ ಅದು ಯಾಕಂತ. ಸೊ ಇನ್ನು ಎರಡನೇ ಆಪ್ಷನ್ ಯಾವುದಪ್ಪ ಅಂತ ಕೇಳಿದ್ರಪ್ಪ ಅಂದ್ರೆ YT ಸ್ಟುಡಿಯೋ ಆ್ಯಪಲ್ಲಿ ಕೂಡ ನೀವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು. ಇನ್ನು ಮೂರನೇದು ಯಾವುದಪ್ಪ ಅಂತ ಕೇಳಿದ್ರಿ ಅಂದ್ರೆ ಕ್ರೋಮ್ ಆ್ಯಪ್ ಅಂತ. ಈ ಕ್ರೋಮ್ ಆ್ಯಪಲ್ಲಿ ನೀವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಯಾಕೆ ಅಂದರೆ ಇಲ್ಲಿ ಎಲ್ಲ ಥರ ಸೆಟ್ಟಿಂಗ್ಸ್ನ ನೀವು ಮಾಡಿಕೊಂಡು ಆರಾಮಾಗಿ ನಿಮ್ಮ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಕೋಬೋದು. ಎಲ್ಲ ಥರ ಸೆಟ್ಟಿಂಗ್ಸ್ ಕೂಡ ನೀವು ಇದರಲ್ಲಿ ಮಾಡ್ಕೋಬೋದು. ಇನ್ನು ಯೂಟ್ಯೂಬು YT ಸ್ಟುಡಿಯೋ ಇದೆ ಅಲ್ವಾ, ಅದರಲ್ಲಿ ಅಷ್ಟು ಕರೆಕ್ಟಾಗಿ ಆಗಲ್ಲ. ಸೊ ಆ ಕಾರಣಕ್ಕಾಗಿ ನೀವು ಕ್ರೋಮ್ ಆ್ಯಪ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಅದರಲ್ಲೇ ಅಪ್ಲೋಡ್ ಮಾಡೋದನ್ನು ಕಲ್ತ್ಕೊಳ್ಳಿ. ಸೊ ಅದು ಹೆಂಗೆ ಅಪ್ಲೋಡ್ ಮಾಡೋದಂತ ನಾನು ಕ್ರೋಮ್ ಆ್ಯಪ್ನಾಗ ಹೇಳ್ಕೊಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಒಂದು ಲೈಕ್ ಒಂದು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ನೀವು ಏನು ಮಾಡ್ತೀರಾ ಅಂದರೆ ನಿಮ್ಮ ಒಂದು ನೀವು ಮೊಬೈಲನ್ನು ನೀವು ತಗೋಬೇಕಾಗತ್ತೆ. ತಗೊಂಡ್ಕೆಟ್ಟು ಏನು ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ನೀವು ಕ್ರೋಮ್ ಆ್ಯಪ್ನ ನೀವು ಓಪನ್ ಮಾಡಬೇಕಾಗತ್ತೆ. ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಮೇಲೆ ಏನು ಮಾಡ್ತೀರಾ ಅಂದ್ರೆ ಇಲ್ಲಿ ನೀವು ನಿಮ್ಮ ಒಂದು ಚಾನಲ್ ಹೆಸರಲ್ಲಿ ಯಾವುದು ಜಿಮೇಲ್ ಐಡಿನ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತಾರಲ್ಲ ಆ ಜಿಮೇಲ್ ಐಡಿ ಇಲ್ಲಿ ಇರಬೇಕಾಗತ್ತೆ. ಸೊ ಅದನ್ನ ಇಟ್ಕೊಂಡು ಇಲ್ಲಿ ಏನು ಮಾಡ್ತೀರಪ್ಪ ಅಂದ್ರೆ ಅದನ್ನ ಒಂದ್ಸಾರಿ ಚೆಕ್ ಮಾಡಿಕೊಂಡು ಇಲ್ಲಿ ನೀವು ಸರ್ಚ್ ಬಾರಲ್ಲಿ studio.youtube.com ಅಂತ ನೀವು ಸರ್ಚ್ ಮಾಡ್ಕೋಬೇಕು. ಸೊ ಸರ್ಚ್ ಮಾಡ್ಕೊಳ್ಳಿ. ಸೊ ಸರ್ಚ್ ಮಾಡ್ಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಈ ಥರ ನಿಮಗೆ ಇಂಟರ್ಫೇಸ್ ಕಾಣುತ್ತೆ, studio.youtube.com ಅಂತ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತಾ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ವೇಟ್ ಮಾಡಿ, ಈ ಥರ ಬರುತ್ತೆ. ಸೊ ಈ ಥರ ಇಂಟರ್ಫೇಸ್ ಬಂದ ಮೇಲೆ ಏನು ಮಾಡ್ತೀರಾ ಅಂದರೆ ಇಲ್ಲಿ ನಿಮ್ಮದು ಚಾನಲ್ ಪ್ರೊಫೈಲ್ ಕಾಣಿಸ್ತಾ ಇರುತ್ತೆ. ಸೊ ಸ್ವಲ್ಪ ಜೂಮ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ನಿಮಗೆ ಕಾಣುತ್ತೆ ನೋಡಿ, ನಿಮ್ಮದು ಪ್ರೊಫೈಲು ಮತ್ತು ಚಾನಲ್ ಡ್ಯಾಶ್ಬೋರ್ಡ್ ಅಂತ ಕಾಣ್ತಿದೆ ನೋಡಿ. ಸೊ ಇದಾದ್ಮೇಲೆ ಏನು ಮಾಡ್ತೀರಾ ಅಂದರೆ ಜೂಮ್ನ ಕಮ್ಮಿ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಜಿಮೇಲ್ ಐಡಿದು ಪ್ರೊಫೈಲು ಕಾಣಿಸ್ತಾ ಇರಬೇಕು. ಕರೆಕ್ಟಾಗಿ ಇಟ್ಕೊಳ್ಳಿ. ಕರೆಕ್ಟಾಗಿ ಇಟ್ಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ರೈಟ್ ಸೈಡಲ್ಲಿ ಕ್ರಿಯೇಟ್ ಅಂತ ಇರುತ್ತೆ ನೋಡಿ ನಿಮ್ಮ ಪ್ರೊಫೈಲ್ ಪಕ್ಕ. ಸೊ ಸ್ವಲ್ಪ ಜೂಮ್ ಮಾಡಿಕೊಂಡ್ರೆ ನಿಮಗೆ ರೈಟ್ ಸೈಡಲ್ಲಿ ಕಾಣುತ್ತೆ. ಸೊ ಇಲ್ಲಿ ಕಾಣ್ತಿದೆ ನೋಡಿ, ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ನಂದು ಪ್ರೊಫೈಲ್ ಪಕ್ಕ ಎಡಗಡೆ ಕಾಣ್ತಾ ಇದೆ ನೋಡಿ ಕ್ರಿಯೇಟ್ ಅಂತ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ಥರ ನಿಮಗೆ ಒಂದು ಮಾರ್ಕ್ ಕಾಣ್ತಿದೆ ನೋಡಿ ಮೇಲ್ಗಡೆ, ಅಪ್ಲೋಡ್ ವಿಡಿಯೋಸ್ ಅಂತ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತಾ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ನಿಮಗೆ ಕಾಣ್ತಾ ಇರುತ್ತೆ. ಸ್ವಲ್ಪ ಜೂಮ್ ಮಾಡ್ಕೋಬೇಕು, ಕಮ್ಮಿ ಮಾಡ್ಕೋಬೇಕು. ಜೂಮ್ ಕಮ್ಮಿ ಮಾಡ್ಕೊಳ್ಳಿ. ಕಮ್ಮಿ ಮಾಡ್ಕೊಂಡ್ರೆ ಈ ಥರ ನಿಮಗೆ ಬಾಣದ ಗುರುತು ಕಾಣುತ್ತೆ ನೋಡ್ರಿ, ಸೆಲೆಕ್ಟ್ ಫೈಲ್ಸ್ ಅಂತ. ಇದರ ಮೇಲೆ ನೀವು ಏನು ಮಾಡ್ಬೇಕಾಗತ್ತಪ್ಪ ಅಂದ್ರೆ ಇದು ಸೆಲೆಕ್ಟ್ ಫೈಲ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಗ್ಯಾಲರಿ ಓಪನ್ ಆಗುತ್ತಾ, ಗ್ಯಾಲರಿ ಓಪನ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಏನು ಮಾಡ್ತೀರಪ್ಪ ಅಂದ್ರೆ ನೀವು ಯಾವ ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು ಅನ್ಕೊಂಡಿರ್ತಾರ ಆ ಒಂದು ವಿಡಿಯೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತಾ. ಸೆಲೆಕ್ಟ್ ಮಾಡ್ಕೊಳ್ರಿ, ಯಾವುದನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಲ್ಲ ಆ ವಿಡಿಯೋನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಮಾಡ್ಕೊಂಡಿದ್ಮೇಲೆ ಅದು ಅಪ್ಲೋಡ್ ಆಗ್ತಾ ಇರುತ್ತೆ, ಸ್ವಲ್ಪ ವೇಟ್ ಮಾಡಿ. ಇದಾದ್ಮೇಲೆ ಈ ಥರ ನಿಮ್ಗೆ ಜೂಮ್ ಆಗಿ ಭಾಳ ಕಾಣ್ತಿರ್ತೈತಿ, ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಕಮ್ಮಿ ಮಾಡ್ಕೊಂಡಿದ್ಮೇಲೆ ಅಪ್ಲೋಡ್ ಆಗಾಕ ಕುಂತೈತೆ ಎಲ್ಲ ನೋಡಾಕ ಇಲ್ಲಿ ಕೆಳಗಡೆ ಇರುತ್ತೆ ನೋಡ್ರಿ. ಸ್ವಲ್ಪ ನೀವು ಜೂಮ್ ಮಾಡಿ ನೋಡಿದ್ರಪ್ಪ ಅಂದ್ರೆ ಇಲ್ಲಿ ಕಾಣುತ್ತೆ ನೋಡಿ ಕೆಳಗಡೆ. ಸೊ ಇವಾಗ 9%, 10% ಈ ಥರ ಓಡ್ತಾ ಇದೆ ಅಲ್ಲ, ಈಗ ನಿಮ್ಮದು ವಿಡಿಯೋ ಅಪ್ಲೋಡ್ ಆಗ್ತಾ ಇರೋದು ಕಾಣ್ತಾ ಇರುತ್ತೆ. ಸೊ ಇದಾದ್ಮೇಲೆ ಏನು ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಗಳು ಕಾಣ್ತಾ ಇರ್ತಾವೆ ನಿಮ್ಗೆ. ಸೊ ಇಲ್ಲಿ ಏನೇನು ಫಿಲ್ ಮಾಡ್ಬೇಕಂತ ನಾನು ಇವಾಗ ಹೇಳ್ತೀನಿ. ಫಸ್ಟ್ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಡೀಟೇಲ್ಸ್ ಅಂತ ಕಾಣ್ತಿದೆ ಅಲ್ವಾ. ಸೊ ಇಲ್ಲಿ ಏನು ಇದೆ ಅದಪ್ಪ ಅಂದ್ರೆ ಫಸ್ಟ್ ಒನ್ ಟೈಟಲ್ ಅಂತ ಇದೆ ನೋಡಿ, ನಾನು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಟೈಟಲ್ನ ನೀವು ಹಾಕಬೇಕಾಗತ್ತೆ. ನಾನು ನಂದು ವಿಡಿಯೋ ಯಾವುದೈತಪ್ಪ ಅಂದ್ರೆ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಸ್ಗಳನ್ನ ನಾನು
ಹಾಕ್ತಾ ಇದ್ದೀನಿ. ಸೊ ಅದನ್ನ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ಅದ್ರ ಬಗ್ಗೆ ವಿಡಿಯೋ ಮಾಡಿರೋದು. ಅದ್ರ ಬಗ್ಗೆ ಇಲ್ಲಿ ಟೈಟಲ್ ಹಾಕಿದ್ದೀನಿ. ಸೊ ಇದಾದ್ಮೇಲೆ ಏನ್ ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಂತ ಇದೆ ನೋಡಿ ಕೆಳಗಡೆ. ಈ ವಿಡಿಯೋದಲ್ಲಿ ನಾನು ಯಾವುದರ ಬಗ್ಗೆ ತಿಳಿಸುತ್ತಿದ್ದೇನೆ ಎಂದರೆ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ನಂದು ಯಾವ್ದೈತಲ್ಲ ಕಂಟೆಂಟ್ ಅದರ ಸಂಬಂಧಪಟ್ಟಂಗ ಡಿಸ್ಕ್ರಿಪ್ಷನ್ ಹಾಕೊಂಡಿದ್ದೀನಿ. ಟೈಟಲ್ ಕೂಡ ಅದ ಐತಿ, ಆದ ಕಾರಣ ಅದನ್ನ ಇಲ್ಲಿ ಹಾಕೊಂಡಿದ್ದೀನಿ. ನಿಮ್ದು ಯಾವ್ದು ಕಂಟೆಂಟ್ ಐತಲ್ಲ ಅದ್ರ ಸಂಬಂಧಪಟ್ಟಂಗ ನೀವು ಡಿಸ್ಕ್ರಿಪ್ಷನ್ ಹಾಕ್ಬೇಕು ಮತ್ತೆ ಟೈಟಲ್ ಕೂಡ ಹಾಕ್ಬೇಕಾಗತ್ತ. ಅದನ್ನ ಹಾಕೊಂಡು ಏನ್ ಮಾಡ್ತೀರಪ್ಪ ಅಂದ್ರೆ ಕೆಳಗಡೆ ಅದ್ರ ಸಂಬಂಧಪಟ್ಟಂಗ ಯುವರ್ ಕ್ವೆರೀಸ್ ಅಂತ ಇದೆ ಅಲ್ವಾ, ಅಲ್ಲಿ ಏನ್ ಮಾಡ್ತೀರಪ್ಪ ಅಂದ್ರೆ ನಿಮ್ದು ಕಂಟೆಂಟ್ ಏನೈತಲ್ಲ ಅದ್ರ ಸಂಬಂಧಪಟ್ಟಂಗ ಇಲ್ಲಿ ಒಂದು 3-4 ಕ್ವೆರೀಸ್ ನೀವು ಹಾಕೋಬೇಕಾಗತ್ತ. ಅದಾದ್ಮೇಲೆ ಏನ್ ಮಾಡ್ತೀರಪ್ಪ ಅಂದ್ರೆ ನಿಮ್ದು ಇನ್ಸ್ಟಾಗ್ರಾಮ್ ಮತ್ತ ಫೇಸ್ಬುಕ್ ಏನ್ರ ಇತ್ತಪ್ಪ ಅಂದ್ರೆ ಇಲ್ಲಿ ನೀವು ಅದ್ರ ಲಿಂಕ್ ನ ಹಾಕ್ಬೋದು. ಅದಾದ್ಮೇಲೆ ಇಲ್ಲಿ ನಂದು ಚಾನೆಲ್ ಹೆಸರು ಮತ್ತೆ ಫ್ರಾಮ್ ಗುಳೇದ ಗುಡ್ಡ ಅಂತ ಹಾಕೊಂಡಿದ್ದೀನಿ. ನಿಮ್ದು ಯಾವ್ದೈತಲ್ಲ ಅದನ್ನ ಹಾಕೊಳ್ಳಿ. ಒಂದು ಹ್ಯಾಶ್ಟ್ಯಾಗ್ನ ಹಾಕ್ಬೇಕಾಗತ್ತ ನಿಮ್ಮ ಹೆಸರಿನಾಗ. ಆ ಹ್ಯಾಶ್ಟ್ಯಾಗ್ನ ಹಾಕೊಂಡು ಜೊತೆಗೆ ನಿಮ್ದು ವಿಡಿಯೋ ರಿಲೇಟೆಡ್ ಯಾವ್ದೈತಲ್ಲ ವಿಡಿಯೋ ರಿಲೇಟೆಡ್ ನೀವು ಇಲ್ಲಿ ಹ್ಯಾಶ್ಟ್ಯಾಗ್ನ ಇಟ್ಕೋಬೇಕಾಗತ್ತೆ. ಇಟ್ಕೊಂಡಿದ್ಮೇಲೆ ಸ್ವಲ್ಪ ಜೂಮ್ ಕಮ್ಮಿ ಮಾಡ್ಕೊಳ್ರಿ. ಕಮ್ಮಿ ಮಾಡ್ಕೊಂಡು ಏನ್ ಮಾಡ್ತೀರಾ ಅಂದ್ರೆ ಕೆಳಗಡೆನ ಸರ್ಸ್ಬೇಕು. ಸರ್ಸಿದ್ರಪ್ಪ ಅಂದ್ರೆ ಇಲ್ಲಿ ನಿಮಗೆ ತಮ್ನೇಲ್ ಕಾಣುತ್ತೆ. ಸದ್ಯಕ್ಕೆ ಇದು ಬೇಡ, ಆಮೇಲೆ ಹೇಳ್ತೀನಿ ಯಾಕಂತ. ಸೊ ಇವಾಗ ಏನ್ ಮಾಡ್ತೀರಪ್ಪ ಅಂದ್ರೆ ಕೆಳಗಡೆ ಪ್ಲೇ ಲಿಸ್ಟ್ ಅಂತ ಕಾಣ್ತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತಾ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ಮೇಲೆ ಈ ತರ ಇಂಟರ್ಫೇಸ್ ಕಾಣ್ತಾ ಇರುತ್ತೆ ನೋಡಿ. ನಾನು ಯೂಟ್ಯೂಬ್ ಟಿಪ್ಸ್ ಬಗ್ಗೆ ವಿಡಿಯೋನ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ನಾನು ಆಲ್ರೆಡಿ ಯೂಟ್ಯೂಬ್ ಟಿಪ್ಸ್ ಅಂತ ಪ್ಲೇ ಲಿಸ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ. ಇವಾಗ ನೀವು ಏನ್ ಮಾಡ್ತೀರಪ್ಪ ಅಂದ್ರೆ ನಿಮ್ದು ಪ್ಲೇ ಲಿಸ್ಟ್ ಇರ್ಲಿಲ್ಲಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಇರುತ್ತೆ ನೋಡ್ರಿ ನ್ಯೂ ಪ್ಲೇ ಲಿಸ್ಟ್ ಅಂತ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕೆಳಗಡೆ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನ್ಯೂ ಪ್ಲೇ ಲಿಸ್ಟ್ ಅಂತ ಕಾಣ್ತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡಿದ ಮೇಲೆ ಈ ತರ ನಿಮ್ಗೆ ಕಾಣುತ್ತೆ. ಸ್ವಲ್ಪ ಜೂಮ್ ಕಮ್ಮಿ ಮಾಡಿದ್ರೆ ಏನೇನು ಕೇಳ್ತಾ ಇದೆ ನೋಡಿ. ಒಂದನೇದು ಟೈಟಲ್ ಕಾಣ್ತಿದೆ. ಟೈಟಲ್ ಯಾವ ತರ ಹಾಕ್ತೀರಾ ಅಂದ್ರೆ ನಿಮ್ದು ಯೂಟ್ಯೂಬ್ ರಿಲೇಟೆಡ್ ವಿಡಿಯೋ ಆಗಿತ್ತಪ್ಪ ಅಂದ್ರೆ ಯೂಟ್ಯೂಬ್ ಟಿಪ್ಸ್ ಇನ್ ಕನ್ನಡ ಅಂತ ಹಾಕೊಂಡ್ರಪ್ಪ ಅಂದ್ರೆ ಸಾಕು. ಸೊ ಇಲ್ಲಪ್ಪ ಯೂಟ್ಯೂಬ್ ಟಿಪ್ಸ್ ಅಂತ ಹಾಕೊಳ್ರಿ. ಇಲ್ಲ ನಿಮ್ದು ಬೇರೆ ಕಂಟೆಂಟ್ ಐತಪ್ಪ ಅಂದ್ರೆ ಅದ್ರ ಸಂಬಂಧಪಟ್ಟಂಗ ನೀವು ವಿಡಿಯೋ ರಿಲೇಟೆಡ್ ಆಗಿ ಟೈಟಲ್ನ ಕೊಡ್ಬೇಕಾಗತ್ತ. ಇದಾದ್ಮೇಲೆ ಏನ್ ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ವಿಸಿಬಿಲಿಟಿ ಅಂತ ಇದೆಯಲ್ವಾ, ಇದು ಪಬ್ಲಿಕ್ ಅಂತಾನೆ ಇರ್ಬೇಕು. ಇದಾದ್ಮೇಲೆ ರೈಟ್ ಸೈಡಿಗೆ ಬರ್ಬೇಕು. ರೈಟ್ ಸೈಡಿಗೆ ಬಂದು ಏನ್ ಮಾಡ್ತೀರಾ ಅಂದ್ರೆ ಕ್ರಿಯೇಟ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತ. ಕ್ಲಿಕ್ ಮಾಡ್ಕೊಂಡ್ರಿ. ಕ್ಲಿಕ್ ಮಾಡ್ಕೊಂಡು ಬ್ಯಾಕಿಗೆ ಬನ್ನಿ. ಬ್ಯಾಕಿಗೆ ಬಂದು ಇಲ್ಲಿ ಡನ್ ಅಂತ ಕೊಡ್ಬೇಕಾಗತ್ತೆ. ಡನ್ ಅಂತ ಕೊಟ್ಟಿದ್ಮೇಲೆ ಇಲ್ಲಿ ಮೇಲ್ಗಡೆ ನೀವೇನು ಪ್ಲೇ ಲಿಸ್ಟ್ ಆ್ಯಡ್ ಮಾಡಿರ್ತಾರಲ್ಲ ಅದು ಆ್ಯಡ್ ಆಗುತ್ತೆ. ಆ್ಯಡ್ ಆಗಿದ್ಮೇಲೆ ಮತ್ತೆ ಬ್ಯಾಕಿಗೆ ಬರ್ಬೇಕಾಗುತ್ತೆ. ಬ್ಯಾಕಿಗೆ ಬನ್ನಿ. ಬ್ಯಾಕಿಗೆ ಬಂದು ಸ್ವಲ್ಪ ಜೂಮ್ ಕಮ್ಮಿ ಮಾಡ್ಕೊಳ್ರಿ. ಎಲ್ಲ ಅಂತ ಜೂಮ್ ಕಮ್ಮಿ ಮಾಡ್ಕೊಂಡ ಮೇಲೆ ಸೊ ನಿಮ್ದು ಪ್ಲೇ ಲಿಸ್ಟ್ ಆ್ಯಡ್ ಆಗಿರ್ತೈತಿ. ನೀವು ಯಾವ್ದನ್ನ ಪ್ಲೇ ಲಿಸ್ಟ್ನ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಅದು ಇಲ್ಲಿ ಕ್ರಿಯೇಟ್ ಆಗಿರ್ತೈತಿ. ಇದಾದ್ಮೇಲೆ ಇಲ್ಲಿ ಕೆಳಗಡೆ ಆಡಿಯನ್ಸ್ ಅಂತ ಕಾಣ್ತಿದೆ ನೋಡಿ, ದಿಸ್ ವಿಡಿಯೋ ಈಸ್ ಸೆಟ್ ಟು ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ. ಇಲ್ಲಿ ಏನ್ ಮಾಡ್ತೀರಪ್ಪ ಅಂದ್ರೆ ನೀವು ಕೆಳಗಡೆ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಕಾಣ್ತಿದೆ ಅಲ್ವಾ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಬಾಣದ ಗುರುತು ಮಾಡಿರ್ತೀವಿ ನೋಡ್ರಿ, ಅದನ್ನ ಕ್ಲಿಕ್ ಮಾಡ್ಕೊಡ್ರಿ. ಇದಾದ್ಮೇಲೆ ಕೆಳಗಡೆ ಏಜ್ ರಿಸ್ಟ್ರಿಕ್ಷನ್ ಅಂತ ಕಾಣ್ತಿದೆ ಅಲ್ವಾ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಡು ಯು ವಾಂಟ್ ಟು ರೆಸ್ಟ್ರಿಕ್ಟ್ ಯುವರ್ ವಿಡಿಯೋ ಟು ಆನ್ ಅಡಲ್ಟ್ ಆಡಿಯನ್ಸ್ ಅಂತ ಕಾಣ್ತಿದೆ ಅಲ್ವಾ. ಸೊ ಇಲ್ಲಿ 2 ಆಪ್ಷನ್ ಕಾಣುವಂಥವು. ಇಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಕೊತೀರಪ್ಪ ಅಂದ್ರೆ ಸೆಕೆಂಡ್ ಆಪ್ಷನ್ ಐತಲ್ಲ, ನೋ ಡೋಂಟ್ ರೆಸ್ಟ್ರಿಕ್ಟ್ ಮೈ ವಿಡಿಯೋ ಟು ವ್ಯೂವರ್ಸ್ ಓವರ್ 18 ಓನ್ಲಿ ಅಂತಿದೆ ಅಲ್ವಾ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಶೋ ಮೋರ್ ಅಂತ ಇದೆ ಕಾಣ್ತಿದೆ ಅಲ್ವಾ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಏನ್ ಮಾಡ್ತೀರಪ್ಪ ಅಂದ್ರೆ ಮೇಲ್ಗಡೆ ನೀವು ಈ ತರ ನೋಡಿದ್ರಪ್ಪ ಅಂದ್ರೆ ಕಾಣುತ್ತೆ. ಜೂಮ್ ಮಾಡ್ಕೊಂಡಿರ್ತೀನಿ, ಅದಕ್ಕೋಸ್ಕರ ಇಲ್ಲಪ್ಪ ಅಂದ್ರೆ ಕಾಣೋದಿಲ್ಲ ನಿಮ್ಗೆ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಪೇಡ್ ಪ್ರಮೋಷನ್ಯಾಗ ಇಲ್ಲಿ ಖಾಲಿ ಬಾಕ್ಸ್ ಕಾಣ ಅಂತಿದ್ದಲ್ಲ ಅದನ್ನ ಹಂಗೆ ಬಿಟ್ಬಿಡ್ರಿ. ನೀವೇನಾದ್ರೂ ಪ್ರಮೋಷನ್ ಮಾಡಕ್ ಕುಂತಿದ್ರಪ್ಪ ಅಂದ್ರೆ ಅದನ್ನ ಮಾರ್ಕ್ನ ಮಾಡ್ಬೇಕಾಗತ್ತ. ನೀವು ಪ್ರಮೋಷನ್ ಮಾಡಕ್ ಕುಂತಿಲ್ಲಪ್ಪ ಅಂದ್ರೆ ಅದನ್ನ ಹಾಗೆ ಬಿಟ್ಬಿಡಿ. ಇದಾದ್ಮೇಲೆ ನಿಮ್ಗೆ ಅಲ್ಟರ್ಡ್ ಕಂಟೆಂಟ್ ಅಂತ ಕಾಣ್ತಿದೆ ನೋಡಿ, ಇಲ್ಲಿ ಎಸ್ ನೋ ಅಂತ ಕಾಣ್ತಿದೆ ಅಲ್ವಾ, ಇಲ್ಲಿ ನೀವು ಏನ್ ಮಾಡ್ತೀರಪ್ಪ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತ. ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಆದ್ಮೇಲೆ ಕೆಳಗಡೆ ಆಟೋಮೆಟಿಕ್ ಚಾಪ್ಟರ್ಸ್ ಅಂತ ಕಾಣ್ತಿದೆ ಅಲ್ವಾ, ಸೊ ಇದ್ರ ಮೇಲೆ ನೀವು ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ
ಇದು ಬಾಕ್ಸ್ ಅದಾವಲ್ಲ, ಇದು ಹೀಗೆ ಇರಲಿ. ಆಲ್ರೆಡಿ ಅದು ತೊಗೊಂಡಿರ್ತೈತಿ, ಟಿಕ್ ಮಾಡಿರ್ತೈತಿ. ಸೊ ಅದು ಟಿಕ್ ಮಾಡೋ ಅವಶ್ಯಕತೆ ಇಲ್ಲ. ಇದಾದ್ಮೇಲೆ ಫೀಚರ್ಡ್ ಪ್ಲೇಸಸ್ ಅಂತ ಇದೆ, ಇದನ್ನು ಹಾಗೆ ಬಿಟ್ಬಿಡ್ರಿ. ಆಲ್ರೆಡಿ ಅದು ಟಿಕ್ ಆಗೈತಿ, ಟಿಕ್ ಮಾಡ್ಕೊಂಡ್ರಿ. ಇದಾದ್ಮೇಲೆ ಆಟೋಮೆಟಿಕ್ ಕಾನ್ಸೆಪ್ಟ್ಸ್ ಅಂತ ಇದೆ ಅಲ್ವಾ, ಆಟೋಮೆಟಿಕ್ ಅಂತ ಇದೆ ಅಲ್ವಾ. ಸೊ ಇದನ್ನು ಅಲೋ ಆಟೋಮೆಟಿಕ್ ಹಾಗೆ ಇರಲಿ. ಇದಾದ್ಮೇಲೆ ಟ್ಯಾಗ್ಸ್ ಕೇಳ್ತಾ ಇದೆ. ಟ್ಯಾಗ್ಸ್ ಯಾವ ಥರ ಹಾಕ್ತಾರಪ್ಪ ಅಂದ್ರೆ, ನಿಮ್ಮದು ಯಾವ್ದು ಕಂಟೆಂಟ್ ಐತಲ್ಲ, ಈಗ ಸದ್ಯಕ್ಕೆ ಯಾವ್ದನ್ನ ಕೊಡ್ತಾ ಇದ್ದೀರಾ. ಇವಾಗ ನಾನು ಯೂಟ್ಯೂಬ್ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡೋದು ಹೇಗೆ ಅಂತ ನಾನು ಹಾಕಿದ್ದೀನಿ. ಅದರ ಸಂಬಂಧಪಟ್ಟಂಗೆ ನಾನು ಟ್ಯಾಗ್ಸ್ಗಳನ್ನ ಹಾಕಬೇಕಾಗತ್ತೆ. ನೀವು ಏನು ಮಾಡ್ತೀರಪ್ಪ ಅಂದ್ರೆ, ನಿಮ್ದು ಯಾವ್ದು ಕಂಟೆಂಟ್ ಐತಲ್ಲ ಸದ್ಯಕ್ಕೆ ಎದ್ರ ಬಗ್ಗೆ ವಿಡಿಯೋ ಮಾಡಕ್ಕೆ ಕುಂತಿರಲ್ಲ ಅದ್ರ ಬಗ್ಗೆ ನೀವು ಟ್ಯಾಗ್ಸ್ಗಳನ್ನ ಹಾಕಬೇಕಾಗತ್ತೆ. ಮಿನಿಮಮ್ ಇಲ್ಲಾಂದ್ರೂ 500 ಕ್ಯಾರೆಕ್ಟರ್ವರೆಗೂ ನೀವು ಹಾಕೋಬಹುದು. ಸೊ ಅದ್ರ ಸಂಬಂಧಪಟ್ಟಂಗೆ ನೀವು ಟ್ಯಾಗ್ಸ್ಗಳನ್ನ ಹಾಕೋಬೇಕಾಗತ್ತೆ, ಹಾಕೊಳ್ಳಿ. ಇದಾದ್ಮೇಲೆ ಏನು ಮಾಡ್ತೀರಪ್ಪ ಅಂದ್ರೆ, ಲ್ಯಾಂಗ್ವೇಜ್ ಆ್ಯಂಡ್ ಕ್ಯಾಪ್ಷನ್ ಸರ್ಟಿಫಿಕೇಶನ್ ಅಂತ ಕೇಳ್ತಾ ಇದೆ. ಇಲ್ಲಿ ವಿಡಿಯೋ ಲ್ಯಾಂಗ್ವೇಜ್ ಅಂತ ಇದೆ ಅಲ್ವಾ, ಇಲ್ಲಿ ನೀವು ಕನ್ನಡ ಯೂಟ್ಯೂಬರ್ ಆಗಿದ್ರಪ್ಪ ಅಂದ್ರೆ ಇಲ್ಲಿ ನೀವು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಇಲ್ಲಿ ಕೆಳಗಡೆ ನೀವು ಸರ್ಚ್ ಮಾಡ್ಕೊಂಡು ಬಂದ್ರಪ್ಪ ಅಂದ್ರೆ ಕನ್ನಡ ಆಪ್ಷನ್ ಅಂತ ಸಿಗುತ್ತೆ. ಸ್ವಲ್ಪ ವೇಟ್ ಮಾಡಿ, ಹುಡುಕ್ತಾ ಇದ್ದೀನಿ. ಇಲ್ಲಿ ಸಿಗ್ತೀನಿ ನೋಡ್ರಿ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರಪ್ಪ ಅಂದ್ರೆ ಕನ್ನಡ ಅಂತ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ವಿಡಿಯೋ ಲ್ಯಾಂಗ್ವೇಜ್ ಕನ್ನಡ ಅಂತ ಸೆಲೆಕ್ಟ್ ಆಯಿತು. ಇಲ್ಲಿ ಅದರ ಪಕ್ಕ ಕ್ಯಾಪ್ಷನ್ ಸರ್ಟಿಫಿಕೇಶನ್ ಅಂತ ಕಾಣ್ತಿದೆ, ಅದು ನನ್ನಂತಾನೆ ಇರಲಿ. ಅದಾದ್ಮೇಲೆ ನಿಮ್ಗೆ ಏನು ಬರುತ್ತಪ್ಪ ಅಂದ್ರೆ, ರೆಕಾರ್ಡಿಂಗ್ ಡೇಟ್ ಆ್ಯಂಡ್ ಲೊಕೇಶನ್ ಅಂತ ಕಾಣ್ತಿದೆ ನೋಡಿ. ಇಲ್ಲಿ ನೀವು ಯಾವಾಗ ವಿಡಿಯೋನ ರೆಕಾರ್ಡಿಂಗ್ ಮಾಡ್ಕೊಂಡಿರ್ತೀರಲ್ಲ ಅದರದ್ದು ಡೇಟ್ ಹಾಕಬೇಕಾಗತ್ತೆ. ಇಲ್ಲಿ ಇದೆ ನೋಡಿ ಕೆಳಗಡೆ ಈ ಬಾಕ್ಸಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿಕೊಡ್ರಿ. ಇದಾದ್ಮೇಲೆ ನಿಮ್ಮದು ಇಲ್ಲಿ ಡೇಟು ಹೊಳ್ಳೆ ನಿಮ್ಮ ತಿಂಗಳು ಯಾವುದೈತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರಪ್ಪ ಅಂದ್ರೆ ತಾನೇ ಆಟೋಮೆಟಿಕ್ಕಾಗಿ ತಗೊಳುತ್ತೆ. ಇದಾದ್ಮೇಲೆ ಅದ್ರ ಪಕ್ಕ ವಿಡಿಯೋ ಲೊಕೇಶನ್ ಅಂತ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ನಿಮ್ಮದು ಲೊಕೇಶನ್ ಯಾವುದಂತ ಹಾಕೊಳ್ರಿ. ಹಾಕೊಂಡ್ಬಿಟ್ಟು ಮತ್ತೆ ಬ್ಯಾಕಿಗೆ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಏನು ಮಾಡ್ತೀರಾ ಅಂದ್ರೆ, ಇಲ್ಲಿ ಲೈಸೆನ್ಸ್ ಅಂತ ಕಾಣ್ತಿದೆ ನೋಡಿ, ಇದು ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂತ ಇರಬೇಕು. ಆಮೇಲೆ ಇಲ್ಲಿ 2 ಆಪ್ಷನು, 2 ಟಿಕ್ ಆಗೇ ಇರಲಿ. ಅದಾದ್ಮೇಲೆ ಶಾರ್ಟ್ ರಿಮಿಕ್ಸಿಂಗ್ ಅಂತ ಕಾಣ್ತಿದೆ ಅಲ್ವಾ, ಇಲ್ಲಿ ಏನು ಮಾಡ್ತೀರಪ್ಪ ಅಂದ್ರೆ 3 ಆಪ್ಷನ್ ಅದಾವು. ಒಂದನೇದು ಸೆಲೆಕ್ಟ್ ಆಗಿರಬೇಕು, ಅಲೌ ವಿಡಿಯೋ ಆ್ಯಂಡ್ ಆಡಿಯೋ ರಿಮಿಕ್ಸಿಂಗ್ ಅಂತ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡಿದ್ಮೇಲೆ ಏನು ಮಾಡ್ತೀರಪ್ಪ ಅಂದ್ರೆ, ಕೆಟಗರಿ ಅಂತ ಕಾಣ್ತಿದೆ ನೋಡಿ, ಇಲ್ಲಿ ನಿಮ್ಮದು ಯಾವುದು ಕಂಟೆಂಟ್ ಕೊಡ್ತಾ ಇದ್ದೀರಲ್ಲ ಅದ್ರ ಸಂಬಂಧಪಟ್ಟಂಗೆ ನಾನು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ಗಳನ್ನ ನಾನು ಹಾಕ್ತಾ ಇರೋದು. ಅದಕ್ಕೆ ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಸೆಲೆಕ್ಟ್ ಮಾಡಿದ್ದೀನಿ. ನಿಮ್ದಕ್ಕೆ ಯಾವುದು ಕ್ಯಾಟಗರಿ ಐತಲ್ಲ ಆ ಕ್ಯಾಟಗರಿ ಸಂಬಂಧಪಟ್ಟಂಗೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಯಾವುದೈತೆ ನೋಡಿರಿ, ಇಷ್ಟೆಲ್ಲ ಬರ್ತಾವೆ. ಇಲ್ಲಿ ನಿಮ್ಮದು ವೆಹಿಕಲ್ಸ್ ಬಗ್ಗೆ ಇತ್ತಪ್ಪ ಅಂದ್ರೆ ಅದ್ರ ಬಗ್ಗೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ವೇಟ್ ಮಾಡಿ, ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಕಾಣುತ್ತೆ ನೋಡಿ. ಇವಾಗ ಇಲ್ಲಿ ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಾನು ಯೂಟ್ಯೂಬ್ ರಿಲೇಟೆಡ್ ಮಾಡಾಕ್ತೀನಲ್ಲ ಅದ್ರ ಸಂಬಂಧ ನಾನು ಇದನ್ನ ಇಟ್ಕೊಂಡಿದ್ದೀನಿ. ನಿಮ್ದು ಯಾವುದೈತಲ್ಲ ಕ್ಯಾಟಗರಿ, ಸೊ ಇಲ್ಲಿ ಕೆಲವೊಂದಿಷ್ಟು ಕ್ಯಾಟಗರಿನ ಕೊಟ್ಟಿದ್ದಾರ. ನೀವು ಕಾಮಿಡಿ ವಿಡಿಯೋ ಮಾಡಕ್ಕೆ ಕುಂತಿದ್ರಪ್ಪ ಅಂದ್ರೆ ಇಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಇರುತ್ತೆ. ಇಲ್ಲ ನೀವು ಸ್ಟೈಲ್ ಬಗ್ಗೆ ಹೌ ಟು ಆ್ಯಂಡ್ ಸ್ಟೈಲ್ ಬಗ್ಗೆ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ರಪ್ಪ ಅಂದ್ರೆ ಇಲ್ಲಿ ನೀವು ಇದು ಮಾಡಬೇಕಾಗುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲ ನಿಮ್ಮದು ಗೇಮಿಂಗ್ ಚಾನಲ್ ಬಗ್ಗೆ ಏನಾದ್ರು ವಿಡಿಯೋಸ್ ಮಾಡಿದ್ರಪ್ಪ ಅಂದ್ರೆ ಗೇಮಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಯಾರ ಬ್ಲಾಗ್ಸ್ ಗೀಕ್ಸ್ ಇತ್ತಪ್ಪ ಅಂದ್ರೆ ಇಲ್ಲಿ ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಅಂತ ಇರುತ್ತೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲ ನಂತರ ನೀವು ಯೂಟ್ಯೂಬ್ ರಿಲೇಟೆಡ್ ಆಗಿತ್ತಪ್ಪ ಅಂದ್ರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡಿದ್ಮೇಲೆ ಏನು ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ಅದ್ರ ಕೆಳಗಡೆ ಕ್ಯಾಟಗರಿ ಕೆಳಗಡೆ ಬರಬೇಕಾಗುತ್ತೆ. ಕಾಮೆಂಟ್ಸ್ ಆ್ಯಂಡ್ ರೇಟಿಂಗ್ಸ್ ಅಂತ ಇರುತ್ತೆ ನೋಡಿ. ಸೊ ಇಲ್ಲಿ ಏನು ಮಾಡ್ತೀರಪ್ಪ ಅಂದ್ರೆ ಇದಕ್ಕೆ ಕಾಮೆಂಟ್ಸ್ ಐತಲ್ಲ ಆನ್ ಆಗೇ ಇರಬೇಕು, ಆನ್ ಆಗೇ ಇರಲಿ. ಸೊ ಇದಾದ್ಮೇಲೆ ಕೆಳಗಡೆ ಶೋ ಹೌ ಮೆನಿ ವ್ಯೂವರ್ಸ್ ಲೈಕ್ ದಿಸ್, ಇದು ಟಿಕ್ ಆಗೇ ಇರಲಿ. ಇಷ್ಟು ಮಾಡಿದ್ರಪ್ಪ ಅಂದ್ರೆ ಇವು ಆಪ್ಷನ್ ಎಲ್ಲ ಮುಗಿದು. ಸೊ ಅದ್ರ ನೆಕ್ಸ್ಟ್ ಏನು ಮಾಡ್ತೀರಪ್ಪ ಅಂದ್ರೆ, ಸೊ ನೆಕ್ಸ್ಟ್ ಇಲ್ಲಿ ವಿಡಿಯೋ ಎಲಿಮೆಂಟ್ಸ್ ಅಂತ ಕಾಣ್ತಿದೆ ಅಲ್ವಾ, ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡಿಕೊಂಡು ನೀವೇನಾದರೂ ನೀವು ಮಾತಾಡ್ತಾ ಇರ್ತಿರಲ್ಲ ಯೂಟ್ಯೂಬ್ದು ಕಂಟೆಂಟ್ ಇರ್ತೈತಲ್ಲ ಅದನ್ನು ನೀವು ಸಬ್ಟೈಟಲ್ ಆಗಿ ಕ್ಯಾಪ್ಷನ್ ಹಾಕಬೇಕಪ್ಪ ಅಂದ್ರೆ ಇಲ್ಲಿ ಒಂದೇ ಆಪ್ಷನ್ ಐತೆ ನೋಡ್ರಿ, ಆ್ಯಡ್ ಸಬ್ ಟೈಟಲ್ಸ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ವೇಟ್ ಮಾಡಿ, ಆ್ಯಡ್ ಅಂತ ಇದೆ ನೋಡಿ ಇಲ್ಲಿ ರೈಟ್ ಸೈಡಲ್ಲಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮದು ವಿಡಿಯೋ ಬಂದಿರ್ತೈತಿ, ಸ್ವಲ್ಪ ಜೂಮ್ನ ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಸೊ ಜೂಮ್ ಕಮ್ಮಿ ಆಗ್ತಾ ಇಲ್ಲ, ಏನು ಪರವಾಗಿಲ್ಲ.
ಇಲ್ಲಿ ಏನ್ ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ಸೇವ್ ಡ್ರಾಫ್ಟ್ ಮತ್ತೆ ಇಲ್ಲಿ ಡನ್ ಅಂತ ಇದೆ ನೋಡಿ, ಆಟೋಮೆಟಿಕ್ ಆಗಿ ಅದಕ್ಕೆ ಕನ್ನಡ ಅಂತ ಟೈಪ್ ಮಾಡ್ಕೊಂಡು ಇಲ್ಲಿ ಏನ್ ಮಾಡ್ತಪ್ಪ ಅಂದ್ರೆ ನೀವು ಇಲ್ಲಿ ಮೇಲ್ಗಡೆ ಡನ್ ಅಂತ ಕೊಡಬೇಕು. ನಾನು ಡನ್ ಅಂತ ಕೊಡಲ್ಲ, ಸದ್ಯಕ್ಕೆ ನೀವು ಡನ್ ಅಂತ ಕೊಟ್ಕೊಂಡು ಏನ್ ಮಾಡ್ತೀರಪ್ಪ ಅಂದ್ರೆ ಬ್ಯಾಕಿಗೆ ಬರ್ಬೇಕಾಗುತ್ತೆ. ಬ್ಯಾಕಿಗೆ ಬನ್ನಿ. ಬ್ಯಾಕಿಗೆ ಬಂದು ಏನ್ ಮಾಡ್ತೀರಪ್ಪ ಅಂದ್ರೆ ಸ್ವಲ್ಪ ಜೂಮ್ ಮಾಡ್ಕೊಂಡ್ರೆ ಇಲ್ಲಿ ಕೆಳಗಡೆ ಏನೈತಪ್ಪ ಅಂದ್ರೆ ಆಡ್ ಆ್ಯಂಡ್ ಎಂಡ್ ಸ್ಕ್ರೀನ್ ಅಂತ ಕಾಣ್ತಿದೆ. ನೀವು ಎಂಡ್ ಸ್ಕ್ರೀನ್ ಏನಾದರೂ ಹಾಕೋದಿತ್ತಪ್ಪ ಅಂದ್ರೆ ಇಲ್ಲಿ ಇಂಪೋರ್ಟ್ ಫ್ರಾಮ್ ವಿಡಿಯೋ ಆ್ಯಡ್ ಅಂತ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡಿಕೊಂಡು ನೀವು ಹಾಕೋಬೇಕಾಗತ್ತೆ. ಹಾಕೊಳ್ರಿ. ಸದ್ಯಕ್ಕೆ ನಾನು ವಿಡಿಯೋಸ್ ಇಲ್ಲ, ಸೊ ಆದ ಕಾರಣ ನಾನು ಹಾಕಕ್ಕೆ ಕುಂತಿಲ್ಲ. ನಿಮ್ಗೆ ಏನಾದರೂ ಬೇಕಾಯ್ತಪ್ಪ ಅಂದ್ರೆ ಎಂಡ್ ಸ್ಕ್ರೀನ್ ಹಾಕೊಳ್ರಿ, ಅದರಿಂದ ತುಂಬಾ ಯೂಸ್ ಆಗುತ್ತೆ. ಸೊ ಅದಾದ್ಮೇಲೆ ಏನ್ ಮಾಡ್ತೀರಾ ಅಂದ್ರೆ ಕಾರ್ಡ್ಸ್ ಅಂತ ಬರುತ್ತೆ ನೋಡಿ, ಇಲ್ಲಿ ಆ್ಯಡ್ ಕಾರ್ಡ್ಸ್ ಅಂತ. ಸೊ ಇಲ್ಲಿ ಮೇಲ್ಗಡೆ ನೀವು ವಿಡಿಯೋ ಮಾಡ್ತಾ ಇರ್ತೀರಲ್ಲ, ಅದನ್ನ ಮೇಲ್ಗಡೆ ಅದು ಶೋ ಆಗುತ್ತೆ. ಯಾವ ತರ ನೀವು ವಿಡಿಯೋನ ಮಾಡಿರ್ತಿರಲ್ಲ, ಯಾವ್ದಾರು ಬೇರೆ ವಿಡಿಯೋ ಇತ್ತಪ್ಪ ಅಂದ್ರೆ ಅದು ಮೇಲ್ಗಡೆ ಶೋ ಆಗುತ್ತೆ. ಸೊ ನೀವು ಅದೇನಾದ್ರೂ ಬೇಕಾಯ್ತಪ್ಪ ಅಂದ್ರೆ ಅದು ಹೆಲ್ಪ್ ಆಗುತ್ತೆ. ಇಲ್ಲಿ ಆ್ಯಡ್ ಅಂತ ಕ್ಲಿಕ್ ಮಾಡ್ಕೊಂಡು ಅದನ್ನ ನೀವು ಐ ಕಾರ್ಡ್ ಹಾಕೋಬಹುದು. ಇದಾದ್ಮೇಲೆ ಏನ್ ಮಾಡ್ತೀರಪ್ಪ ಅಂದ್ರೆ ಲಾಸ್ಟ್ಗೆ ಇಲ್ಲಿ 3ನೇ ಆಪ್ಷನ್ ಚೆಕ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಏನೋ ಮಾಡೋ ಅವಶ್ಯಕತೆ ಇಲ್ಲ. ಇದಾದ್ಮೇಲೆ ನಿಮಗೆ ವಿಸಿಬಿಲಿಟಿ ಅಂತ ಬರುತ್ತೆ ನೋಡಿ, ಇಲ್ಲಿ ಏನ್ ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡಕ್ ಹೋಗ್ಬೇಡ್ರಿ. ಇವಾಗ ನಾವು ಇನ್ನೊಂದು ಬ್ಯಾಲೆನ್ಸ್ ಇಟ್ಕೊಂಡಿದೀವಿ, ಯಾವ್ದಪ್ಪ ಅಂತ ನೀವು ಆಲ್ರೆಡಿ ಗೊತ್ತಿರುತ್ತೆ ಯಾವ್ದಂತ ನಾನು ಹೇಳ್ತೀನಿ. ಇವಾಗ ಥಂಬ್ನೇಲ್ನ ನಾವು ಇನ್ನೂ ಆ್ಯಡ್ ಮಾಡಿರಲ್ಲ, ಯಾಕೆ ಅಂದ್ರೆ ಈ ವಿಡಿಯೋ ಇಲ್ಲಿ ಮೇಲ್ಗಡೆ ಬರ್ಬೇಕಪ್ಪ ಅಂದ್ರೆ 100% ಆಗೋ ತನಕ ನಾವು ಥಂಬ್ನೇಲ್ನ ಹಾಕಕ್ಕ ಬರುವುದಿಲ್ಲ. ಆದ ಕಾರಣ ನಾನು ಇಷ್ಟೊತ್ತನ ಬಿಟ್ಟಿದ್ದೆ ಅದನ್ನ. ಇಲ್ಲಿ ಡೀಟೇಲ್ಸ್ ಒಳಗೆ ಬರುತ್ತೆ ನೋಡ್ರಿ, ಡೀಟೇಲ್ಸ್ ಒಳಗೆ ಇಲ್ಲಿ ಕೆಳಗಡೆ ಥಂಬ್ನೇಲ್ ಅಂತ ಇದೆ ನೋಡಿ, ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಕಾಣ್ತಿದೆ ಅಲ್ವಾ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ವೇಟ್ ಮಾಡಿ, ಬರ್ತಾ ಇದೆ. ಈ ಅಪ್ಲೋಡ್ ಫೈಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನಿಮ್ದು ಆ ಕ್ಯಾಟಗರಿ ಸಂಬಂಧಪಟ್ಟಂಗೆ ಕಂಟೆಂಟ್ನ ಏನು ಕೊಟ್ಟಿರ್ತಾರಲ್ಲ, ಎದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ರಲ್ಲ, ಅದರದ್ದೊಂದು ನೀವು ಥಂಬ್ನೇಲ್ನ ಆಲ್ರೆಡಿ ಮಾಡಿರ್ಬೇಕು. ಮಾಡ್ಕೊಂಡಿದ್ರಪ್ಪ ಅಂದ್ರೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಬ್ಯಾಕ್ ಬರ್ಬೇಕಾಗುತ್ತೆ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ಈಗೆಲ್ಲ ನಿಮ್ಮದು ಕರೆಕ್ಟಾಗಿ ಎಲ್ಲ ನಿಮ್ಮದು ಸೆಟಪ್ ಆಗಿರ್ತೈತಿ. ಲಾಸ್ಟ್ಗೆ ಏನು ಮಾಡ್ತೀರಪ್ಪ ಅಂದ್ರೆ ಮತ್ತೆ ವಿಸಿಬಿಲಿಟಿಗೆ ಬರಬೇಕಾಗುತ್ತೆ, ಅಪ್ಲೋಡ್ ಮಾಡಬೇಕಲ್ಲ. ಸೊ ಆದ ಕಾರಣಕ್ಕೆ ನಾವು ಇಲ್ಲಿ ವಿಸಿಬಿಲಿಟಿಗೆ ಬರಬೇಕು. ಸೊ ಯಾವತ್ತು ನೀವು ಏನು ಮಾಡ್ತೀರಪ್ಪ ಅಂದ್ರೆ ವಿಡಿಯೋನ ಡೈರೆಕ್ಟಾಗಿ ಅಪ್ಲೋಡ್ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಒಂದೇದ್ದು ಪ್ರೈವೇಟ್ ಇದೆ ಅಲ್ವಾ, ಅದನ್ನು ಬಿಟ್ಬಿಡಿ. ಇಲ್ಲಿ ಸೆಕೆಂಡ್ ಒನ್ ಇದೆ ನೋಡಿ, ಅನ್ಲಿಸ್ಟೆಡ್ ಅಂತ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಏನು ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ಸೇವ್ ಅಂತ ಕೊಡಬೇಕು. ಎಲ್ಲಿ ಪಬ್ಲಿಷ್ ಅಂತ ಇದೆ ನೋಡಿ, ಅಲ್ಲಿ ಸೇವ್ ಅಂತ. ಸೊ ವೇಟ್ ಮಾಡಿ. ಇಲ್ಲಿ ಅನ್ಲಿಸ್ಟೆಡ್ ಹಾಕೊಂಡು ಏನು ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ಸೇವ್ ಅಂತ ಕೊಡಬೇಕು. ಡೈರೆಕ್ಟಾಗಿ ಅಪ್ಲೋಡ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂತ ಹೇಳ್ತೀನಿ, ಏನಾದರೂ ನಿಮ್ಮದು ಕಾಪಿರೈಟ್ ಕಂಟೆಂಟ್ ಏನಾರ ಆಗಿತ್ತಪ್ಪ ಅಂದ್ರೆ ಒಂದು 10 ನಿಮಿಷ ಬಿಟ್ರಪ್ಪ ಅಂದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಒಂದು ಜಿಮೇಲ್ ಐ ಡಿಗೆ ಅದು ಕಾಪಿರೈಟ್ ಏನಾರ ವಿಡಿಯೋ ಆಗಿತ್ತಪ್ಪ ಅಂದ್ರೆ ಅಲ್ಲಿ ಕಳಿಸ್ತಾರೆ. ಆವಾಗ ನೀವು ಇಲ್ಲೇ ಡಿಲೀಟ್ ಮಾಡ್ಕೋಬೋದು. ನೀವೇನಾದರೂ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿಬಿಟ್ರಪ್ಪ ಅಂದ್ರೆ ಪ್ರಾಬ್ಲಮ್ ಆಗೋದು ಚಾನ್ಸಸ್ ಇರ್ತೈತಿ. ಅದಕ್ಕೆ ನೀವು ಏನು ಮಾಡ್ತೀರಪ್ಪ ಅಂದ್ರೆ ಅನ್ಲಿಸ್ಟೆಡ್ ಅಂತ ಹಾಕೊಂಡು ಕೆಳಗಡೆ ರೈಟ್ ಸೈಡಲ್ಲಿ ಸೇವ್ ಅಂತ ಕೊಟ್ಕೊಂಡು ಬ್ಯಾಕಿಗೆ ಬರ್ರಿ. ಇನ್ನೊಂದು ಕೆಲಸ ಐತಿ, ಅದು ಏನಂತ ಹೇಳ್ತೀನಿ. ಸೊ ಇವಾಗ ನಾನು ಬ್ಯಾಕಿಗೆ ಬರ್ತೀನಿ. ಬ್ಯಾಕ್ ಬಂದು ಏನು ಮಾಡ್ತೀನಿ ಅಂದರೆ ನಿಮ್ಮ ಒಂದು ಮೊಬೈಲಲ್ಲಿ YT ಸ್ಟುಡಿಯೋ ಆ್ಯಪ್ ಇರುತ್ತಲ್ಲ, ಅದನ್ನ ನೀವು ಓಪನ್ ಮಾಡಬೇಕಾಗುತ್ತೆ. ಇರ್ಲಾರ್ದವರು ಪ್ಲೇಸ್ಟೋರ್ನಾಗ ಇರುತ್ತೆ, ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಯಾವ ಚಾನಲಿಂದ ನೀವು ಜಿಮೇಲ್ ಐ ಡಿನ ಕ್ರಿಯೇಟ್ ಮಾಡ್ಕೊಂಡಿರ್ತಾರಲ್ಲ, ಅದನ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಇದರೊಳಗಡೆ ಬರಬೇಕಾಗತ್ತೆ. ಓಪನ್ ಮಾಡಿಕೊಂಡು ನಿಮ್ಮ ಚಾನಲ್ ಜಿಮೇಲ್ ಐ ಡಿ ಐತಲ್ಲ, ಅದು ಇಲ್ಲಿ ಹಾಕಿರ್ಬೇಕಾಗತ್ತೆ. ಆ ಚಾನಲ್ದು ಜಿಮೇಲ್ ಐ ಡಿ ಇಲ್ಲಿ ಇರಬೇಕು, ನೀವು ಅಪ್ಲೋಡ್ ಮಾಡಿರ್ತಾರಲ್ಲ. ಸೊ ಇದಾದ್ಮೇಲೆ ನಿಮಗೆ ಈ ತರ ಇಂಟರ್ಫೇಸ್ ಬರುತ್ತೆ ನಿಮ್ದು ಚಾನಲ್ದು, ನಿಮ್ಮ ಪ್ರೊಫೈಲ್ ಮತ್ತು ಈ ತರ ಕಾಣ್ತಾ ಇರುತ್ತೆ. ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕೆಳಗಡೆ ಕೆಲವೊಂದಿಷ್ಟು ಆಪ್ಷನ್ಗಳು ಕಾಣಕುಂತ ನೋಡ್ರಿ, ಏನೇನಂತ ನೋಡೋಣ ಬನ್ನಿ. ಒಂದೇದು ಡ್ಯಾಶ್ ಬೋರ್ಡ್ ಅಂತ ಕಾಣ್ತಿದೆ, ಅಲ್ಲಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಸೆಕೆಂಡ್ ಒನ್ ಐತ್ ನೋಡ್ರಿ ಕಂಟೆಂಟ್ ಅಂತ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತ. ಕ್ಲಿಕ್ ಮಾಡ್ಕೊಡ್ರಿ. ಕ್ಲಿಕ್ ಮಾಡಿದ್ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ನೀವು ಅಪ್ಲೋಡ್ ಮಾಡಿರ್ತಾರಲ್ಲ ವಿಡಿಯೋ, ಅದು ಇಲ್ಲಿ ನಿಮ್ಗೆ ಕಾಣುತ್ತೆ. ಸೊ ಇಲ್ಲಿ ಏನ್ ಮಾಡ್ತಾರಪ್ಪ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡಿದ್ಮೇಲೆ ಏನ್ ಮಾಡ್ತೀರಾ ಅಂದ್ರೆ ಈ ತರ ನಿಮ್ದು ವಿಡಿಯೋದು ಒಂದು ಫೋಟೋ ಮತ್ತು ನೀವು ತಮ್ಮನೇಲಿ ಏನು ಹಾಕಿರ್ತಾರಲ್ಲ ಎಲ್ಲ ಇಲ್ಲಿ ಎಲ್ಲ ಕಾಣಿಸ್ತಾ ಇರುತ್ತೆ. ಇಲ್ಲಿ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಮೇಲ್ಗಡೆ ಇಲ್ಲಿ ಪೆನ್ಸಿಲ್ ತರ ಮಾರ್ಕ್ ಕಾಣುತ್ತೆ ನೋಡ್ರಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಡ್ರಿ.
ಕ್ಲಿಕ್ ಮಾಡಿದ್ಮೇಲೆ ಏನು ಮಾಡ್ತೀರಾ ಅಂದರೆ ಈ ಥರ ನಿಮ್ಮದು ಎಲ್ಲ ಏನೇನು ಹಾಕಿರ್ತೀರಲ್ಲ ಟೈಟಲ್ ಆಯ್ತು ಡಿಸ್ಕ್ರಿಪ್ಷನ್ ಆಯ್ತು ಎಲ್ಲ ಇಲ್ಲಿ ಕಾಣ್ತಾ ಇರುತ್ತೆ. ನಾ ಸದ್ಯಕ್ಕೆ ಏನು ಹೇಳಕ್ಕೆ ಹೋಗೋದಿಲ್ಲ. ಮೇನ್ ಯಾವುದಪ್ಪ ಅಂದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಕೆಳಗಡೆ ವಿಸಿಬಿಲಿಟಿ ಅಂತ ಕಾಣ್ತಿದೆ ನೋಡಿ, ಅಲ್ಲಿ ಏನು ಮಾಡ್ತೀರಪ್ಪ ಅಂದ್ರೆ ನಿಮ್ಮದು ಅನ್ಲಿಸ್ಟೆಡ್ ಆಗಿರ್ತೈತಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಪಬ್ಲಿಕ್ ಅಂತ ಕೊಟ್ಕೋಬೇಕಾಗತ್ತೆ. ಪಬ್ಲಿಕ್ ಅಂತ ಕೊಟ್ಟು ಬ್ಯಾಕಿಗೆ ಬಂದು ಇಲ್ಲಿ ಮೇಲ್ಗಡೆ ಏನು ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ರೈಟ್ ಸೈಡಲ್ಲಿ ಮೇಲ್ಗಡೆ ಇರುತ್ತೆ ನೋಡ್ರಿ, ಅಲ್ಲಿ ಸೇವ್ ಅಂತ ಕೊಟ್ಟರೆ ಮುಗೀತು. ನಿಮ್ಮ ಒಂದು ವಿಡಿಯೋ ಪಬ್ಲಿಕ್ ಆಗಿ ಪಬ್ಲಿಷ್ ಆಗುತ್ತೆ, ಎಲ್ಲರೂ ನೋಡ್ಕೋಬೋದು. ಯಾಕೆ ಇದನ್ನು ನಾನು ಇಲ್ಲೇ ಬಂದು ಯಾಕೆ ಮಾಡಿದಪ್ಪ ಅಂತ ಹೇಳಿದ್ರಪ್ಪ ಅಂದ್ರೆ ನಿಮ್ದೇನಾದರೂ ನಿಮ್ಮ ವಿಡಿಯೋದಲ್ಲಿ ಕಾಪಿ ರೈಟ್ ಇತ್ತಪ್ಪ ಅಂದ್ರೆ ಒಂದು 10 ನಿಮಿಷದ ಒಳಗಡೆನೆ ಅನ್ಲಿಸ್ಟೆಡ್ ಹಾಕೊಂಡಿದ್ರಪ್ಪ ಅಂದ್ರೆ ನೀವು ನಿಮ್ಮ ಒಂದು ಜಿಮೇಲ್ಗೆ ಅದು ತೋರಿಸ್ಬಿಡುತ್ತೆ. ಒಂದು ವೇಳೆ ಅದು ಕಾಪಿ ರೈಟ್ ಬಂದಿತ್ತಪ್ಪ ಅಂದ್ರೆ ನೀವು ಅಲ್ಲೇ ಕ್ರೋಮ್ನಾಗ ನೀವು ಡಿಲೀಟ್ ಮಾಡ್ಬೋದು. ಆದ ಕಾರಣ ನಾನು ಫಸ್ಟ್ ಅನ್ಲಿಸ್ಟೆಡ್ ಹಾಕೊಂಡು ಆಮೇಲೆ ಪಬ್ಲಿಕ್ ಮಾಡೋ ಅಂತ ಹೇಳಿದ್ದು. ಇಷ್ಟ ಕಾರಣ ಮತ್ತೇನೂ ಇಲ್ಲ. ಅದರಿಂದ ನೀವು ಕಾಪಿ ರೈಟಿಂದ ನೀವು ಪಾರಾಗ್ಬೋದು. ಇದಾದ್ಮೇಲೆ ಏನೂ ಇಲ್ಲ, ಮತ್ತೇನೋ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಬಂದುಬಿಟ್ರಪ್ಪ ಅಂದ್ರೆ ಎಲ್ಲ ನಿಮ್ಮ ವಿಡಿಯೋ ಪೂರ್ತಿಯಾಗಿ ಅಪ್ಲೋಡ್ ಆಗಿರ್ತೈತಿ. ಸೊ ಯಾರಾದರೂ ಇಷ್ಟ ಆಗಿತ್ತಪ್ಪ ಅಂದ್ರೆ ನಾನು ವಿಡಿಯೋ ಇಟ್ಟೋದನ್ನ. ಸೊ ಯಾರಿಗಾದರೂ ನನ್ನ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು.